ಮಂಗಲ ಗ್ರಾಮೀಣ ಯುವಕ ಸಂಘ ಕೊನಾಜೆ ಕನ್ನಡ ಸಾಹಿತ್ಯ ಪರಿಷತ್ನ ಉಳ್ಳಾಲ ತಾಲೂಕು ಘಟಕ ನಾಗಬ್ರಹ್ಮ ಪ್ರಗತಿಪರ ಸ್ವಸಹಾಯ ಸಂಘದ ಆಶ್ರಯದಲ್ಲಿ ಶಾಲಾ ಮಕ್ಕಳಿಗೆ ಕೃಷಿಯ ಬಗ್ಗೆ ಅರಿವು ಮೂಡಿಸುವಂತಹ ಜಾನಪದ ಸಂಭ್ರಮ ಕಾರ್ಯಕ್ರಮ ಕೊನಾಜಿಯ ಕಲ್ಲಿಮಾರು ಬಲಿಯ ಕೆಳಗಿನ ಮನೆಗದ್ದೆಯಲ್ಲಿ ಗುರುವಾರದಂದು ನಡೆಯಿತು. ಸರ್ಕಾರಿ ಪ್ರೌಢಶಾಲೆ ಕೊನಾಜಿ ಪದವು ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೊನಾಜಿ ಪದವಿನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಪಂಚಾಯತ್ ಮಾಜಿ ಸದಸ್ಯೆ ಮತ್ತು ಶೆಟ್ಟಿ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು. ಪಂಚಾಯತ್ ಮಾಜಿ ಸದಸ್ಯೆ ಮುತ್ತು ಶೆಟ್ಟಿ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು. ಪಾರ್ದಾನ ತುಳುನಾಡಿನ ಕೃಷಿ ಸಂಸ್ಕೃತಿ, ಕೃಷಿಯ ಮಹತ್ವದ ಬಗ್ಗೆ ನಿವೃತ್ತ ಮುಖ್ಯ ಶಿಕ್ಷಕ ರವೀಂದ್ರ ರೈ ಕಲ್ಲಿಮಾರು ವಿವರಿಸಿದ್ರು. ಇನ್ನು ಮಂಗಳೂರು ವಿವಿ ಸಿಂಡಿಕೇಟ್ ಸದಸ್ಯ ಕೊನಾಜಿ ಪಂಚಾಯತ್ ಮಾಜಿ ಅಧ್ಯಕ್ಷ ಅಚ್ಯುತಗಟ್ಟಿ ಅವರು ಗದ್ದೆಗಿಳಿದ ವಿದ್ಯಾರ್ಥಿಗಳಿಗೆ ನೇಜಿ ತೆಗೆಯುವ, ನೇಜಿ ನೆಡುವ ವಿಧಾನವನ್ನ ಪ್ರಾತ್ಯಕ್ಷಿಕೆ ಮೂಲಕ ತಿಳಿಸಿದ್ರು. ಕಾರ್ಯಕ್ರಮ ಉದ್ಘಾಟಿಸಿದ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಅವರು ಮಾತನಾಡಿದ್ರು. ಇನ್ನು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಯುಟಿ ಖಾದರ್, ನಮ್ಮ ನಾಡಿನ ಗ್ರಾಮೀಣ ಸಂಸ್ಕೃತಿ, ಕೃಷಿ ಪರಂಪರೆಯನ್ನ ವಿದ್ಯಾರ್ಥಿಗಳು ಅರಿತುಕೊಂಡು ಮುನ್ನಡೆಯಬೇಕೆಂದು ಕಿವಿ ಮಾತನ್ನ ಹೇಳಿದ್ರು. ಇನ್ನು ಈ ಸಂದರ್ಭ ಕನ್ನಡ ಸಾಹಿತ್ಯ ಪರಿಷತ್ನ ಉಳ್ಳಾಲ ಘಟಕದ ಅಧ್ಯಕ್ಷ ಧನಂಜಯ ಕುಂಬ್ಳೆ, ಮುಖಂಡ ಅಬ್ದುಲ್ ರೆಹಮಾನ್ ಕೋಡಿಜಲ್, ಉಳ್ಳಾಲ ಜಮಿಯತ್ ಉಲ್ ಫಲಾದ್ ಅಧ್ಯಕ್ಷ ಕೆಕೆ ನಾಸಿರ್, ಮಂಗಲ ಗ್ರಾಮೀಣ ಯುವಕ ಸಂಘದ ಅಧ್ಯಕ್ಷ ಎಕೆ ಅಬ್ದುಲ್ ರೆಹಮಾನ್, ಕೊನಾಜೆ ಪದವು ಹಾಗೆಯೇ ಶಾಲೆಯ ಮುಖ್ಯ ಶಿಕ್ಷಕಿ ಗಾಯತ್ರಿ, ಪಂಚಾಯತ್ ಸದಸ್ಯ ದೇವಣ್ಣ ಶೆಟ್ಟಿ, ಕೃಷಿಕ ದೇವದಾಸ ಈ ಸಂದರ್ಭ ಭಾಗವಹಿಸಿದ್ದರು. ನಮ್ಮ ಸನ್ಮಿತರಾಗಿರುವಂತ ರೆಹಮಾನ್ ರವರೇ, ನಮ್ಮ ಎರಡು ಶಾಲೆಯ ಕೊಣಜೆ ಪದವು ಮತ್ತು ಕೊನೆಯ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವಂತಹ ಗಾಯತ್ರಿ ಮತ್ತು ಸಿವ್ಲಿಯಾರವರೇ, ಶಾಲೆ ಸಮಿತಿಯ ಅಧ್ಯಕ್ಷರಾಗಿರುವಂತಹ ದಯಾನಂದ ಗಟ್ಟಿರವರೇ, ಇನ್ನಿತರ ಸೇರಿರುವ ಎಲ್ಲ ಗುರು ಹಿರಿಯರೇ, ನಮ್ಮ ರಾಘುಮಾಷ್ ಅಂತೆಲ್ಲ ನಮ್ಮ ಶಿಕ್ಷಕ ವರ್ಗದವರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಬಹುಶಃ ನಾನು ಇವತ್ತು ಮಂಗಳ ಗ್ರಾಮೀಣ ಯುವಕ ಮಂಡಲ, ಸಾಹಿತ್ಯ ಪರಿಷತ್ ಉಳ್ಳಾಲ ಘಟಕ ಮತ್ತು ನಮ್ಮ ಊರವರನ್ನು ಮತ್ತು ಈ ಒಂದು ದೇವಸ್ಥಾನದ ಆಡಳಿತ ಸಮಿತಿಯ ಸರ್ವ ಸದಸ್ಯರನ್ನು ಎಲ್ಲರ ಪರವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಬಹುಶಃ ನಿಮ್ಮ ಶಿಕ್ಷಣ ಜೊತೆಯಲ್ಲಿ ಮೌಲ್ಯಾಧಾರಿತವಾದ ಶಿಕ್ಷಣ, ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಬೇಕಾಗುವಂಥ ಹಲವಾರು ಅವಕಾಶ ಮತ್ತು ದೊಡ್ಡ ಮಟ್ಟದ ಒಂದು ಯೋಜನೆ ಸರ್ಕಾರ ಹಮ್ಮಿಕೊಂಡಿದೆ. ಈ ಒಂದು ಸಂದರ್ಭದಲ್ಲಿ ಈ ರೀತಿಯ ಮಳೆಗಾಲದಲ್ಲಿ, ಯಾಕಂತ ಹೇಳಿದರೆ ಪ್ರತಿಯೊಂದು ಹವಾಮಾನ ಕೂಡ ಅದರದ ಮಹತ್ವ ಇದೆ. ಮಳೆಗಾಲದಲ್ಲಿ ಏನು ಅದರ ಒಂದು ಕೃಷಿ ಕಾಲಕ್ಕೆ ಸಂಬಂಧಪಟ್ಟಾಗ ಏನೇನು ವಿಚಾರಗಳಿದೆಯಾ, ಪರೋಕ್ಷವಾದ ಸಮಾಜಕ್ಕೆ ಪೂರಕವಾಗಿದೆಯಾ, ಅದರದಾದ ಒಂದು ವಿಚಾರಗಳಿದೆ. ಆದ ಕಾರಣ ಇವತ್ತು ಈ ಒಂದು ಇದನ್ನು ನಿಮಗೆ ಪ್ರಾಕ್ಟಿಕಲ್ ಆಗಿ ವಾಸ್ತವವಾಗಿ ನಿಮಗೆ ಪರಿಚಯ ಮಾಡಲು ಮತ್ತು ನಿಮ್ಮ ಮನಸ್ಸಿಗೆ ಅದು ಅಂಟಿಕೊಳ್ಳಲು ಮತ್ತು ಬಹುಶಃ ನೀವು ಎಷ್ಟೇ ದೊಡ್ಡವರಾದರೂ ಕೂಡ ಇದು ನಿಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ಕೊಡುವಂಥ ದೊಡ್ಡ ಮಟ್ಟದ ಒಂದು ಶಿಕ್ಷಣ ಅಂತ ಬಹುಶಃ ನಾನು ಭಾವಿಸ್ತೇನೆ. ಅದಕ್ಕಾಗಿ ನಾನು ನಿಮಗೆ ಎಲ್ಲ ವಿದ್ಯಾರ್ಥಿ ತಾವು ಭಾಗವಹಿಸಿದ್ರಿ, ಏನೆಲ್ಲ ಇವತ್ತು ಕಾರ್ಯಕ್ರಮ ಕೊಡ್ತಾರೆ, ಭಾಳ ಸಕ್ಕರೆ ಆವಾಗ ತಾವೆಲ್ಲ ಇವತ್ತು ಭಾಗವಹಿಸಬೇಕು. ನಾನೆಲ್ಲ ನಿಮ್ಮ ದೊಡ್ಡವರಾಗಿದ್ದಾಗ ನಾವಲ್ಲಿ ಮಜ್ಜಿಲ ಎಂಬ ಕಂಡಿದ್ದು, ಈಗಲಲ್ಲಿ ಬಿಲ್ಡಿಂಗ್ ಮತ್ತು ಮನೆ ಆಗಿದ್ದು ಜಪ್ಪು ಬಪ್ಪಲ್ನಲ್ಲಿ ಮಜ್ಜಿಲದಲ್ಲಿ ಇದೇ ರೀತಿಯ ಗದ್ದೆ ಇತ್ತು. ಇದರಲ್ಲಿ ಅಲ್ಲಿ ನಾವು ಭಾಗವಹಿಸಿದ್ದೆವು. ಅದು ಎಲ್ಲ ಅತ್ಯುತ್ತಮವಾಗಿ ನಡ್ಕೊಂಡು ಹೋಗಲಿ. ನಮ್ಮ 76-77 ವರ್ಷದಲ್ಲಿ ಮುತ್ತಕ್ಕನವರು ಇವತ್ತು ಇಲ್ಲಿಂದ ಹಿಡಿದು ಕೊನೆಯ ತನಕ ನಡ್ಕೊಂಡು ಹೋಗ್ತಾರೆ. ಎಲ್ಲಿ ಬೇಕಾದ್ರೂ ಬಸ್ಸಲ್ಲಿ ಹೋಗ್ತಾರೆ, ಫ್ಲೈಟಲ್ಲಿ ಹೋಗ್ತಾರೆ. ಎಲ್ಲ ಕೂಡ ದೇವ ಶಕ್ತಿ ಕೊಟ್ಟಿದ್ದಾನೆ ಅವರಿಗೆ. ಆರೋಗ್ಯ ಶಕ್ತಿ ಕೊಟ್ಟರೆ ಆರೋಗ್ಯ ಕೊಡಬೇಕಲ್ಲ, ಆರೋಗ್ಯ ಕೂಡ ಕೊಟ್ಟಿದ್ದಾರೆ. ಅದು ಕೊಟ್ಟಿದ್ದ ಪ್ರಮುಖ ಕಾರಣ ಅಂತ ಹೇಳಿದರೆ ಅವ್ರ ಮಣ್ಣಿನ ಸಂಸ್ಕೃತಿಗೆ ಅನುಗುಣವಾಗಿ ಅದಕ್ಕೆ ದೊಡ್ಡ ಮಟ್ಟದ ಒತ್ತನ್ನು ಕೊಟ್ಟು ಅದ್ರ ಜೊತೆಯಾಗಿ ಅವರು ಬಾಳ್ತಾ ಇದ್ದಾರೆ. ಆದ ಕಾರಣ ನಾವು ಮತ್ತು ನೀವು ಪ್ರಕೃತಿಯಿಂದ ಯಾವಾಗ ನಾವು ದೂರ ಆಗ್ತೇವೋ ಆವಾಗೆಲ್ಲ ಸಮಸ್ಯೆ ಕೂಡ ಬರ್ತದೆ. ಪ್ರಕೃತಿ ಹತ್ತಿರ ನೀವು ಯಾವಾಗ ಇರ್ತೀರ ಆಗೆಲ್ಲವೂ ಕೂಡ ಭಾಳ ಸಂತೋಷ ಹೋಗುವಂಥ ವಿಚಾರ ಕೂಡ ಆಗ್ತದೆ. ಪ್ರಕೃತಿ ಹತ್ತಿರ ಇರಬೇಕು ಎಂದು ಅದು ಈ ಒಂದು ಆಧುನಿಕ ತಂತ್ರಜ್ಞಾನದ ಕಲೆ ಕೂಡ ಪ್ರಕೃತಿಯಿಂದ ದೂರ ಇರಬಾರ್ದು, ನೀವು ಹತ್ತಿರ ಇರಬೇಕಂದ್ರೆ ನಿಮಗೆಲ್ಲ ಈ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದೆ. ನನ್ನನ್ನು ಭಾಳ ಪ್ರೀತಿಪೂರ್ವಕ ಎಲ್ಲರೂ ಕೂಡ ಕರೆದಿದ್ದು, ನಾನು ಕೂಡ ಹೇಳಿದ್ದೆ ಬೇರೆ ಬೇರೆ ಕಾರ್ಯಕ್ರಮ ಇದೆ, ಒಂದು 2 ನಿಮಿಷ ಅದು ಬಂದು ಹೋಗ್ತಾನೆ, ಹಿಂದೆ ಬೇರೆ ಕಾರ್ಯಕ್ರಮ ಅಟೆಂಡ್ ಮಾಡಿದ್ದೇನೆ. ನನ್ನನ್ನು ಯಾಕೆ ಇಲ್ಲಿ ಕರೆದಿದ್ದಾರೆ ಅಂತ ಹೇಳಿದರೆ, ರವೀಂದ್ರ ಮಾಷ್ ಹೇಳಿದಾಗೆ, ಒಂದು ನಾನಿಲ್ಲಿ ಕ್ಷೇತ್ರದ ಶಾಸಕ, ಎರಡನೇದೇ ನನ್ನನ್ನು ಕರೆದಿದ್ದಾರೆ ಅಂತ ಹೇಳಿದರೆ ನಾನೀಗ ಮಂತ್ರಿಯಾಗಿ ಮುಂಚೆ ಕೆಲಸ ಮಾಡಿದ್ದೆ, ಮೂರನೇದೇನು ಕರೆದಿದ್ದಾರೆ ಈಗ ನೀವೆಲ್ಲ ಸೇರಿ ನನ್ನ ರಾಜ್ಯಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಳ್ಳೋ ಅವಕಾಶ ತಾವಿವತ್ತು ಮಾಡಿಟ್ಟಿದ್ದೀರಿ. ಮಾಸ್ಟರ್ ಹೇಳಿದಾಗೆ ಪ್ರಧಾನಮಂತ್ರಿ ಜೊತೆ, ಮುಖ್ಯಮಂತ್ರಿ ಜೊತೆ ದೊಡ್ಡ ದೊಡ್ಡ ಕಾರ್ಯಕ್ರಮದ ಭಾಗವಹಿಸುವ ಜೊತೆಯಲ್ಲಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಲೇಬೇಕಂತೇಳಿ ಈ ಸಣ್ಣ ಕರೆದದ್ದು ಯಾಕೆ ಮತ್ತು ನಾನು ಬಂದದ್ದು ಯಾಕೆ ಅಂತ ಹೇಳಿದರೆ, ನನ್ನನ್ನು ಬರೀ UT ಖಾದರ MLA ಮತ್ತು ಸ್ಪೀಕರ್ ಅಂತಲ್ಲ, ಇದರ ಜೊತೆಯಲ್ಲಿ ದೊಡ್ಡ ಉದ್ದೇಶ ಏನಿತ್ತು ಅವ್ರದ್ದು ಅಂತ ಹೇಳಿದರೆ,
15, 30, 35, 40 ವರ್ಷಗಳ ಹಿಂದೆ ನಾನು ಕೂಡ ನಿಮ್ಮ ಹಾಗೆ ಅಲ್ಲಿ ಕೂತ್ಕೊಂಡು ಈ ರೀತಿ ಕಾರ್ಯಕ್ರಮ ಭಾಗವಹಿಸಿ ಬೇರೆಯವರ ಮಾತನ್ನು ಕೇಳ್ತಾ ಇದ್ದೆ. 45, 50 ವರ್ಷಗಳ ಹಿಂದೆ ನಿಮ್ಮ ಹಾಗೆ ಅಲ್ಲಿ ಕೂತ್ಕೊಂಡ UT ಖಾದರ್ ಇವತ್ತು ಈ ರಾಜ್ಯದ MLA ಆಗಿ, ಶಾಸಕನಾಗಿ, ಮಂತ್ರಿಯಾಗಿ, ರಾಜ್ಯದ ಸಭಾಧ್ಯಕ್ಷ ಅಂತ ಕೂತ್ಕೊಳ್ಳೋದಾದರೆ ಅದು UT ಖಾದರ್ ಮಾತ್ರ ಅಲ್ಲ, ನಿಮಗೆಲ್ಲರಿಗೂ ಕೂಡ ದೇವರು ಶಕ್ತಿ ಕೊಟ್ಟಿದ್ದಾನೆ. ಇವತ್ತಲ್ಲ ನಾಳೆ ನೀವು ಕೂಡ ಸ್ಥಾನಕ್ಕೆ ಹೋಗಬೇಕು. ಬರೀ UT ಖಾದರ್ ಮಾತ್ರ ದೊಡ್ಡ ಜನ ಆಗೋದಲ್ಲ, ನೀವೆಲ್ಲರೂ ಕೂಡ ದೊಡ್ಡ ಜನ ಆಗಬೇಕಂತೇಳಿ ನನ್ನೊಂದು ಪ್ರೇರಣೆ ಮತ್ತು ಪ್ರೋತ್ಸಾಹ ಆಗಿ ನಿಮ್ಮ ಮುಂದೆ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಾನು ದೊಡ್ಡ ಸ್ಥಾನಕ್ಕೆ ಹೋದನ್ನು ನೀವು ಸಂತೋಷ ಪಡೋದಲ್ಲ, ಅಲ್ಲಿದ್ದುಕೊಂಡು ಮುಂದಿನ 30-40 ವರ್ಷದಲ್ಲಿ ನಾನು ಕೂಡ ಅದೇ ರೀತಿ ಅದಕ್ಕಿಂತ ದೊಡ್ಡ ಸ್ಥಾನಕ್ಕೆ ಹೋಗಬೇಕೆಂಬ ಛಲವನ್ನು ಇಟ್ಟುಕೊಂಡು ದೊಡ್ಡ ಸ್ಥಾನಕ್ಕೆ ಹೋಗುವಂತಹ ಒಂದು ತನ್ನ ದೊಡ್ಡ ಆ ಒಂದು ವ್ಯಕ್ತಿತ್ವ ರೂಪಿಸ್ಕೊಳ್ಬೇಕು. ತಾಳ್ಮೆ, ಪ್ರೀತಿ, ಸೋದರತೆ, ಸಮಾನತೆ, ಗಡಿಬಿಡಿ ಇಲ್ಲದೆ ತಮ್ಮ ಜೀವನವನ್ನು ನಡೆಸಿಕೊಂಡು ಮುಂದೆ ಬನ್ನಿ. ಇವರೆಲ್ಲರ ವಿಶೇಷವಾದ ಈ ರೀತಿಯ ಪ್ರೋತ್ಸಾಹ ತಾವೆಲ್ಲರಿಗೂ ತುಂಬ ದೊಡ್ಡ ಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳಿ ನಿಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ನನ್ನ 2 ಮಾತು ಮುಗಿಸಿ ದೇವರ ಹೆಸರು ಉದ್ಘಾಟಿಸ್ತೇನೆ. ನಮಸ್ಕಾರ. ಮತ್ತು ಈ ಸಲ ನಿಮ್ಮ ಕೊಣಾಜೆ ಗ್ರಾಮದಿಂದ ಆಯ್ದಂಥ ಮಕ್ಕಳನ್ನು ವಿಧಾನಸಭೆ ನೋಡಿಕೊಳ್ಳಲಿಕ್ಕೆ ನೀವು ಕರ್ಕೊಂಡು ಬರಬೇಕು. ನಿಮ್ಮ ಸಾಹಿತ್ಯ ಪರಿಷತ್ ಅದೆಲ್ಲ ಸೇರಿ ಅದಕ್ಕೆ ಅಲ್ಲಿ ಬೇಕಾದ ವ್ಯವಸ್ಥೆ ನಾವೆಲ್ಲ ಮಾಡ್ತೇವೆ.